ಧನ್ಯವಾದಗಳು. ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹೋರಾಟದ ಸಂಗಾತಿಗಳೇ, ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಆ ಭೂ ಹೋರಾಟಕ್ಕೆ ವೇದಿಕೆಯ ಮೇಲಿರುವವರು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವವರು ತಮ್ಮೆಲ್ಲರ ಪರಿಶ್ರಮದಿಂದ ಆ ಹೋರಾಟ ಗೆದ್ದಿದೆ. ಅದಕ್ಕಾಗಿ ನಾನು ಆ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಅತ್ಯಂತ ಗೌರವಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವರಾಜ ಅರಸುವರ ಜನ್ಮದಿನ. ಒಂದು ಕಡೆ ಭೂಮಿಯನ್ನು ಪಡ್ಕೊಂಡಂಥ ನಾವು ಆ ಭೂಮಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಒಂದು ನೀತಿ ಬೇಕು ಅನ್ನೋ ಕಾರಣಕ್ಕೆ ಚರ್ಚೆ ನಡೀತಿರೋದು ಅತ್ಯಂತ ಅರ್ಥಪೂರ್ಣ ಅಂತ ನಾನು ಭಾವಿಸ್ಕೊತೀನಿ. ನಾನು ಎರಡು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಕ್ಯಾಪ್ಟನ್ ಗೋಪಿನಾಥ್ ಅವರು ಮಾತಾಡುವಾಗ ಏರೋಸ್ಪೇಸು, ಏರೋ ಪಾರ್ಕು ಈ ರೀತಿ ಜಮೀನುಗಳಿಗೆ ಭೂಮಿ ಕೊಡಬೇಕು ಅನ್ನೋ ಪ್ರಸ್ತಾಪ ಬಂತು. ಆ ದೇವನಹಳ್ಳಿಯ ಏರೋ ಪಾರ್ಕ್ ಮತ್ತು ಏರೋನಾಟಿಕಲ್ ಪಾರ್ಕ್ ಅನ್ನೋದು ಸರ್ಕಾರದ ಪುಸ್ತಕದಲ್ಲಿರುವಂಥ ಪದ ಅದು. ಆದರೆ ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಯಾವುದಿದೆ, ನಿಜವಾಗ್ಲೂ ಅಲ್ಲಿ ಏರೋನಾಟಿಕಲ್ ಪಾರ್ಕು ಅಥವಾ ಏರೋಸ್ಪೇಸ್ಗೆ ಬೇಕಾದಂಥ ಉತ್ಪನ್ನಗಳು ತಯಾರಾಗ್ತಿದ್ದಾವೆ ಅಂತ ನೋಡಿದ್ರೆ ಅಲ್ಲಿ ಚಾಣಕ್ಯ ವಿಶ್ವವಿದ್ಯಾನಿಲಯ, ಅದು ಯಾವ ಏರೋನಾಟಿಕಲ್ ಪಾರ್ಕು, ಯಾರು ಏರೋಸ್ಪೇಸ್ ಪಾರ್ಕು ಅಂತ ಯೋಚನೆ ಮಾಡಬೇಕು. ಅಲ್ಲಿ 116 ಎಕರೆ ಅವರಿಗೆ ಅದರ ಕಡಿಮೆ ಮೊತ್ತಕ್ಕೆ ಭೂಮಿಯನ್ನು ಕೊಟ್ಟರು. ಮತ್ತು ಬ್ರಿಗೇಡ್ ಅವರಿಗೆ ದೊಡ್ಡ ಅಪಾರ್ಟ್ಮೆಂಟ್ ಮಾಡಲಿಕ್ಕೆ ಸುಮಾರು 80 ಎಕರೆ ಭೂಮಿಯನ್ನು ಕೊಟ್ಟರು. ಎಕ್ಸೈಡ್ ಅವರಿಗೆ ಭೂಮಿಯನ್ನು ಕೊಟ್ಟರು. ಜ್ಞಾನ ಯೂರಿಯಾದವ್ರಿಗೆ ಭೂಮಿಯನ್ನು ಕೊಟ್ಟರು. ಯಾವುದು ಇದರಲ್ಲಿ ಏರೋನಾಟಿಕಲ್ಲು ಮತ್ತು ಏರೋಸ್ಪೇಸ್ ಪಾರ್ಕು ಅಂತ ನಾವು ಸರ್ಕಾರವನ್ನು ಕೇಳಬೇಕು. ಆದರೆ ಅದೆಲ್ಲ ಕೊಟ್ಟಿತ್ತು ಎಲ್ಲ ಬಂಡವಾಳಶಾಹಿಗಳಿಗೆ, ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಆ ಭೂಮಿಯನ್ನು ಕೊಟ್ಟಿತ್ತು. ಆದರೆ ಹೆಸರು ಮಾತ್ರ ಈ ರೀತಿ ಹೇಳಿ ರೈತರಿಂದ ಸುಲಭವಾಗಿ ಭೂಮಿಯನ್ನು ಪಡ್ಕೋಬೇಕು ಅನ್ನೋದು ಅವರ ಕಲ್ಪನೆ ಇದೆಯಲ್ಲ, ಅದನ್ನು ನಾವು ತಪ್ಪು ಅಂತ ಹೇಳಲೇಬೇಕಾಗ್ತದೆ. ಅದರ ಜೊತೆಯಲ್ಲಿ ಎರಡನೇದೇನು ಅಂತ ಹೇಳಿದ್ರೆ, ಆ KDB ಈಗಾಗಲೇ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದೆಯಲ್ಲ, ನಮ್ಮಲ್ಲಿ ತುಂಬ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದೆ. ಏರ್ಪೋರ್ಟ್ ಅಂದ ತಕ್ಷಣ ಅದು ನಮಗೆ ತುಂಬ ಜಗಮಗಿಸುವ ರೀತಿಯಲ್ಲಿ ನಮ್ಮ ಮುಂದೆ ನಿಂತ್ಕೋತದೆ. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಹೋಗ್ತಾರೆ. ಆದರೆ ಆ ಏರ್ಪೋರ್ಟ್ಗೆ ಭೂಮಿ ಕೊಟ್ಟರಲ್ಲ, ಆ ಕುಟುಂಬಗಳು ಎಲ್ಲಿ ಹೋದ್ವು ಅಂತ ಸರ್ಕಾರ ಒಂದು ಸಾರಿ ಯೋಚನೆ ಮಾಡಿಬಿಟ್ರೆ ಬಹುಶಃ ಅವರ ಶಾಪದಲ್ಲಿ ಇಡೀ ಆಳುವ ವರ್ಗವೇ ನಾಶ ಆಗೋಗ್ತದೆ. ಅಷ್ಟು ದುಸ್ಥಿತಿಯಲ್ಲಿ ಇವತ್ತಿನ ಆ ಭೂಮಿಯನ್ನು ಕಳ್ಕೊಂಡವರಿದ್ದಾರೆ. ಅವರ ಸಂತತಿಗಳು ಇವತ್ತು ಕಣ್ಮರೆಯಾಗಿದ್ದಾವೆ. ಅವರ ಬದುಕು ಇವತ್ತು ನರಕ ನಮ್ಮ ಮುಂದೆ ಇದೆ. ಆ ರೀತಿ ಏರ್ಪೋರ್ಟ್ ಕಳ್ಕೊಂಡಂಥವರು, ಏರೋಸ್ಪೇಸ್ಗೆ ಕಳ್ಕೊಂಡಂಥವರು, SEZ ಕಳ್ಕೊಂಡವರು, ಸ್ಪೇಸ್ 1 ಕಳ್ಕೊಂಡವರು. ನೀವು ಏನಾದರೂ ಚಿತ್ರಣ ಬೇಕು ಸರ್ಕಾರಕ್ಕೆ ಅಂದರೆ ಅಲ್ಲಿ ಬಂದು ನೋಡಿದ್ರೆ ಅದರ ಅರಿವು ಸರ್ಕಾರಕ್ಕೆ ಆಗ್ತದೆ. ಇವತ್ತು ನಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ದಂಥ ನಮ್ಮ ಹೋಬಳಿ, ಪಕ್ಕದ ಹೋಬಳಿಯವರೇ, ಅರುನಹಳ್ಳಿ, ದೊಡ್ಡಗೊಲ್ಲಹಳ್ಳಿ, ಬೈರದೇನಹಳ್ಳಿ, ನಾಗದೇನಹಳ್ಳಿ ಅಂತ ಕಸ್ಬಾ ಹೋಬಳಿ, ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಮಧ್ಯಭಾಗದಲ್ಲಿ ಭೂಮಿ ಕಳ್ಕೊಂಡ್ರು. ಈಗ ಇನ್ನೂ ಅವರಿಗೆ ಭೂಮಿ ಪರಿಹಾರ ಸಿಕ್ಕಿಲ್ಲ. ಆ ಪ್ರತಿ ಕುಟುಂಬಕ್ಕೂ ಹೋಗಿ ಒಂದು ಸಾರಿ ಚರ್ಚೆ ಮಾಡಿ, ಅಥವಾ ನಿಮ್ಮ ಕಷ್ಟ ಏನು ಈ ದುಡ್ಡು ಪಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಾರಿ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿ, ಅವ್ರಿಗಾದಂಥ ನರಕ ಅಥವಾ ಅವ್ರಿಗಾದಂಥ ಕಷ್ಟ, ಅವ್ರಿಗಾದಂಥ ನೋವು ಬಹುಶಃ ನಮ್ಮ ಕಣ್ಮುಂದೆ ಬರ್ತದೆ. ಯಾರು ಅವರ ಕೊಟ್ಟಂಥ ದುಡ್ಡು ಮನೆಗೆ ತಗೊಂಡೋಗ್ಲಿಕ್ಕೆ ಆಗಿಲ್ಲ. ಅವರು ಏನು ಅನೌನ್ಸ್ ಮಾಡಿದ್ರಲ್ಲ ಆ ದುಡ್ಡು ಸಂಪೂರ್ಣವಾಗಿ ಯಾವ ಕುಟುಂಬಕ್ಕೂ ಕೈ ಸೇರಿಲ್ಲ. ಎಲ್ಲವೂ ಬ್ರೋಕರ್ಗಳು, ದಲ್ಲಾಳಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಇವ್ರ ಮನೆಗೆ ಹೋಗ್ತಾ ಇದೆ ಆ ದುಡ್ಡು. ಯಾಕಂತ ಹೇಳಿದ್ರೆ ಅವನು ಬಿಡುಗಡೆಗೆ ಏನಾದರೂ ಅರ್ಜಿ ಹಾಕಿದ್ರೆ ಅವರೇ 100 ಜನರನ್ನು ಸೃಷ್ಟಿ ಮಾಡಿ ತಕರಾರು ಅರ್ಜಿಗಳನ್ನ ಹಾಕಿಸಿ ಅವ್ರಿಗೆಲ್ಲ ಹಂಚಿ ಕೊನೆಗೆ ಇವನಿಗೆ ಮನೆಗೆ ಹೋಗೋಷ್ಟರೊಳಗಡೆ ಬರಿಗೈಯಲ್ಲಿ ಮನೆಯಾಗ ಹೋಗುವಂಥ ಕುಟುಂಬಗಳನ್ನೇ ನಾವು ನೋಡಿದ್ದೀವಿ ಇವತ್ತು. ಈ ರೀತಿ KDB ಅಂತ ಒಬ್ಬ ಭ್ರಷ್ಟರಲ್ಲಿ ಅತಿ ಭ್ರಷ್ಟ ಸಂಸ್ಥೆ ಅದು. ಅದರಲ್ಲಿ ಒಬ್ಬ ಇವತ್ತು SLO ಆಗಿ ಕೂತಿದ್ದಾನೆ. ಆತನ ಮೇಲೆ 18 ಪ್ರಕರಣಗಳಿದ್ದಾವೆ. ಇವತ್ತು 18 ಪ್ರಕರಣಗಳಿದ್ದಾವೆ. ಆದರೆ ಅವು ಯಾವ ಪ್ರಕರಣಗಳಿಗೂ ಸ್ಟೇ ತಂದಿದ್ದಾನೆ. ಮಾಧ್ಯಮಗಳೇನಾದರೂ ಅವ್ರ ಮೇಲೆ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಬರೀತೀನಿ ಅಂತ ಹೇಳಿದ್ರೆ ಆ ಮಾಧ್ಯಮಗಳ ಮೇಲೂ ನಿರ್ಬಂಧ ಹಾಕೋ ರೀತಿಯಲ್ಲಿ ಇವತ್ತು ಕೋರ್ಟಲ್ಲಿ ಸ್ಟೇ ತಂದಿದ್ದಾನೆ. ಇವತ್ತು ಅವನು ಅತ್ಯಂತ ನಾಜೂಕಾಗಿ ಕೂತ್ಕೊಂಡಿದ್ದಾನೆ. ಸರ್ಕಾರನೂ ಅವನನ್ನು ಪುಸಲಾಯಿಸಿ ಇವನು ಚೆನ್ನಾಗಿ ಕಲೆಕ್ಷನ್ ಮಾಡಿ ನಮಗೆ ದುಡ್ಡು ಕೊಡ್ತಾನೆ ಅಂತೇಳಿ ಇವತ್ತಿಗೂ ಅಲ್ಲಿ ಇಟ್ಕೊಂಡಿದ್ದಾರೆ. ಆಕೆ
ಅಂಥವ್ರು ತುಂಬ ಜನ, ನೀವು SLOಗಳು ಹೋಗಿ ಅದರಲ್ಲಿ ತೇಜಸ್ ಇರ್ಬೋದು, ಬಾಳಪ್ಪ ಇರ್ಬೋದು, ಇಂಥವ್ರು ನೀವು ಇಲ್ಲೇ ಅರವಿಂದ್ ಭವನದಲ್ಲಿದ್ದಾರೆ. ಅರವಿಂದ್ ಭವನದಲ್ಲಿದ್ದಾರೆ. ಆತನ ಮೇಲೆ 18 ಪ್ರಕರಣಗಳಿದ್ದಾವೆ. ಈ ರೀತಿ 18 ಪ್ರಕರಣಗಳಿದ್ರು ಮಾಧ್ಯಮಗಳಲ್ಲಿ ಸ್ಟೇ ತಂದಿದ್ದಾರೆ. ಅಂದರೆ ಈ ರೀತಿಯ ಭ್ರಷ್ಟ ಅಧಿಕಾರಿಗಳನ್ನು ಕೂರಿಸ್ಕೊಂಡು ದಯವಿಟ್ಟು ಇಲ್ಲಿರುವಂಥ ನಾಗರಿಕ ಸಮಾಜ ಅನ್ನೋದಿದೆಯಲ್ಲ, ದಯವಿಟ್ಟು ಈ ರೀತಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಭೂಮಿಯನ್ನು ಕಳ್ಕೊಂಡಿದ್ದ ಕುಟುಂಬಗಳನ್ನು ತಾವು ಭೇಟಿ ಮಾಡಲೇಬೇಕು, ಅವ್ರ ಬಗ್ಗೆ ಚರ್ಚೆಗೆ ಒಳಪಡಿಸಲೇಬೇಕು. ಅದು ನನ್ನ ಅಭಿಪ್ರಾಯ, ನನ್ನ ತಮ್ಮ ಮುಂದೆ ಹೇಳ್ತಿರುವಂಥ ವಿಷಯ. ದಯವಿಟ್ಟು ಇದನ್ನು ನೀವು ಹೆಚ್ಚು ಗಮನ ಹರಿಸ್ತೀರಾ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಆ ಸ್ವಾಧೀನಕ್ಕೆ ಒಂದು ಕಡೆ ಎಷ್ಟೋ ಜನ ಕುಟುಂಬಗಳು, ನಾವು ಚನ್ನರಾಯಪಟ್ಟಣದಲ್ಲಿ ಹೋರಾಟ ಮಾಡಿದ್ವಿ, ಅದಕ್ಕೆ ಎಲ್ಲರ ಸಹಕಾರ ಸಿಕ್ತು. ಈ ನಾಡಿನ ರೈತರಿರ್ಬೋದು, ಪ್ರಗತಿಪರರಿರ್ಬೋದು, ದಲಿತರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವ ಜನರು, ಒಂದು ನಾಗರಿಕ ಸಮುದಾಯ ಅದರ ಜೊತೆಗೆ ಶಕ್ತಿಯಾಗಿ ನಿಂತ್ಕೋತು. ಆದರೆ ಎಷ್ಟೋ ಕಡೆ ಈ ರೀತಿ ಅವರಿಗೆ ಬೆಂಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು, ಇಬ್ಬರು, 4 ಜನ, 5 ಜನ ಹೋರಾಟ ಮಾಡಿ ಸುಮ್ಮನೆ ಆಗಿರುವಂಥ ಎಷ್ಟೋ ಕುಟುಂಬಗಳು ಅಥವಾ ಎಷ್ಟೋ ರೈತರಿದ್ದಾರೆ. ಆ ಕಾರಣಕ್ಕಾಗಿ ಅವ್ರಿಗೆಲ್ಲರಿಗೂ ಒಂದು ಸಮಗ್ರ ನೀತಿ ಅನ್ನೋದಿದೆಯಲ್ಲ, ಇವತ್ತಿನ ವೇದಿಕೆ ಇದೆಯಲ್ಲ, ಇದು ಹೆಚ್ಚು ಮಹತ್ವದ್ದು ಅಂತ ನನ್ನಂಥವ್ರಿಗೆ ಅನಿಸ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ತಗೊಳ್ಳುವಂಥ ತೀರ್ಮಾನಗಳು ಎಲ್ಲ ರೈತರಿಗೆ ನಾಳೆ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಈ ಒಂದು ವೇದಿಕೆ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾ, ಇಲ್ಲಿರುವಂಥ ಎಲ್ಲರೂ ಈ ವಿಷಯವನ್ನು ಹೆಚ್ಚು ಗಂಭೀರವಾಗಿ ಚರ್ಚೆಗೆ ಒಳಪಡಿಸಲಿ ಅಂತ ಹೇಳಿ, ನನ್ನ ಹೋರಾಟಕ್ಕೆ ಮತ್ತು ಚನ್ನರಾಯಪಟ್ಟಣದ ದೀರ್ಘಕಾಲದ ಹೋರಾಟಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.